ನಮಸ್ತೆ ಮಾಸ್ಟರ್. ನಮಸ್ತೆ. ಇದು ಶಂಖಮುದ್ರೆ ಇನ್ನೊಂದ್ಸಲ ಮಾಡಿ ತೋರಿಸಿ. ಶಂಖಮುದ್ರ ಈಗ ಇಟ್ಕೋಬೇಕಮ್ಮ. ಈಗ ಇಟ್ಕೊಂಡು ಅಂದ್ರೆ ಇದು ಬಲಗೈ ಈಗ ಇಟ್ಕೊಂಡು, ಇಲ್ಲಾಂದ್ರೆ ಎಡಗೈಯಲ್ಲಿ ಮಾಡ್ಬೋದು. ಸೇಮ್ ಇದೇ ತರ ಮಾಡ್ಬೋದು. ಇದು ತಗೊಂಡು ಇಲ್ಲಿ ಇಡ್ಬೋದು, ಇಲ್ಲಾಂದ್ರೆ ಇದು ತಗೊಂಡು ಇದು ಇಡ್ಬೋದು. ಆದ್ರೆ ನಾವು ಬಲಗೈಯಲ್ಲಿ ತೋರಿಸಿದ್ವಿ. ಬಲಗೈ ಈಗ ಇಟ್ಕೊಳ್ಳಿ, ಸಾಚ್ಕೊಳ್ಳಿ. ಆಮೇಲೆ ಈ ಈ ಎಡಗೈಯಲ್ಲಿ ಈ ಹೆಬ್ಬೆರಳಿದೆಲ್ಲ, ಈ ಬಲಗೈ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡ್ಬೇಕು. ಹೋಗಿ ಈ ತರ ಟಚ್ ಮಾಡ್ಬೇಕು. ಟಚ್ ಮಾಡ್ಕೊಂಡು ಆಮೇಲೆ ಈ 4 ಬೆರಳುಗಳು ಕ್ಲೋಸ್ ಮಾಡಿ. ಆಮೇಲೆ ಈ 4 ಬೆರಳುಗಳು ಈ ಕಡೆ ತಗೊಂಡ್ ಬನ್ನಿ. ಆಮೇಲೆ ಈ ಇದೆಯಲ್ಲ, ಈ ತೋರ್ ಬೆರಳು ಎಡಗೈಯಲ್ಲಿ ತೋರ್ ಬೆರಳು, ಬಲಗೈಯಲ್ಲಿ ಹೆಬ್ಬೆರಳು ಎರಡು ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ 4 ಬೆರಳು, ಈ 3 ಬೆರಳುಗಳು ಈ ಸಪೋರ್ಟ್ ಇಟ್ಕೊಳ್ಳಿ ಹೀಗೆ. ಅಷ್ಟೇ. ಇದು ಶಂಖ ಮುದ್ರ. ಇದೊಂದು ಶಂಖ ಕೋಂಚ್ ಅಂತ ಒಂದು ಇದೆಲ್ಲ, ಶಂಖ ತರ. ಶಂಖ ಹೇಗಿರುತ್ತೆ ಶಂಖ ಅಂತ, ಆ ಶಂಕು ಯಾವ ತರ ಇದೆ ಆ ಶಂಕು ತರ ಇರ್ತದೆ. ಅದಕ್ಕೆ ಶಂಖ ಮುದ್ರ ಅಂತ ಹೇಳ್ತೀವಿ ನಾವು. ಓಕೆ, ಸರಿ ಗುರುಜಿ. ಮತ್ತೆ ತಾಮ್ರದಲ್ಲಿ ಇದು ಅಂದ್ರೆ ನೈಟ್ ತಾಮ್ರದ ಪಾತ್ರೆಯಲ್ಲಿ ಇಟ್ಟ ನೀರನ್ನ ಬೆಳಿಗ್ಗೆ ಕುದಿಸಿದ್ರೆ ಅದು ಪಾಯ್ಸನಸ್ ಆಗೋದಿಲ್ಲೇನ್ರಿ? ಅದು ಮಾತ್ರನೇ ಬಳಸ್ಬೇಕಾಗತ್ತೆ. ಅದು ಪಾಯ್ಸನ್ಸ್ ಆಗಲ್ಲ. ಪಾಯ್ಸನ್ಸ್ ಅನ್ನೋದು ಯಾವಾಗಂದ್ರೆ ಮತ್ತೆ ನೀವು ಆ ತಾಮ್ರದ ಪಾತ್ರ ತೊಲಿಬೇಕಾಗತ್ತೆ. ನೆಕ್ಸ್ಟ್ ಮೊದಲನೇ ದಿವಸ ನೀವು ಯೂಸ್ ಮಾಡ್ಬೇಕಾದ್ರೆ. ಅರ್ಥ ಆಯ್ತಾ? ಅದು ಹೀಟ್ ಮಾಡಿದ್ರೆ ಅದು ಪಾಯ್ಸನ್ ಆಗುತ್ತೆ. ನಂಗೆ ಇದು ಯಾವಾಗೂ ಗೊತ್ತಿರ್ಲಿಲ್ಲ ಕಾನ್ಸೆಪ್ಟ್. ತುಂಬಾ ಧನ್ಯವಾದಗಳು. ಹೌದು, ಅದೇನು ತೊಂದರೆ ಆಗಲ್ಲ. ಅದರಿಂದ ನಿಮ್ಗೆ ಏನು ಅಡ್ಡ ಪರಿಣಾಮ ಇರಲ್ಲ. ಓಕೆ, ತಾಮ್ರದ ಪಾತ್ರ ನೀರು ಮಾತ್ರ ಅದು ಮಾತ್ರನೇ ಅಂದ್ರೆ ಕುದಿಸ್ಬೇಕು. ಯಾವ್ದಕ್ಕೆ? ಈ ಕಷಾಯ ಮಾಡ್ಕೊಳಕ್ಕೆ ಇಂಪಾರ್ಟೆಂಟ್. ಓಕೆ, ತುಂಬಾ ಧನ್ಯವಾದ. ರಂಗನಾಥ್ ಸರ್ ಅವ್ರಿಗೆ ತುಂಬಾ ಧನ್ಯವಾದ. ನಮಸ್ಕಾರ. ಇದಕ್ಕೆ ಹೃದಯ ಮುದ್ರೆ ಕೂಡ ಅಂತಾರಲ್ಲ? ಏನಮ್ಮ? ಹೃದಯ ಮುದ್ರೆ ಕೂಡ ಅಂತಾರಲ್ಲ ಇದಕ್ಕೆ? ಹೃದಯ ಮುದ್ರ ಇದೆಲ್ಲಮ್ಮ. ಹೃದಯ ಮುದ್ರ ಬೇರೆ ಇದೆ. ಹೃದಯ ಮುದ್ರ ಅಂದ್ರೆ ನಾವು ಅಪಾನ ವಾಯು ಮುದ್ರ ಅಂತ ಕರಿತೀವಿ ಹೃದಯ ಮುದ್ರಕ್ಕೆ. ಓಕೆ, ಇದು ಶಂಖ ಮುದ್ರ. ಅದು ಸ್ವಲ್ಪ ಕನ್ಫ್ಯೂಸ್ ಅನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಶಂಖ ಮುದ್ರ ಇದು ಅಷ್ಟೇ. ಇದು ಶಂಖ ಮುದ್ರ. ಹೃದಯ ಮುದ್ರ ಅನ್ನೋದು ಅಪಾನ ವಾಯು ಮುದ್ರನೇ ಹೃದಯ ಮುದ್ರ ಅಂತ ಕರಿತೀವಿ. ಸಂಜೀವನಿ ಮುದ್ರ, ಹೃದಯ ಮುದ್ರ. ಅಲ್ಲ ಸರ್ ಮಾಸ್ಟರ್, ಇವರು ಇದನ್ನ ಹೃದಯ ಮುದ್ರ ಅಂತ ಹೇಳಿದ್ರಿ. ನಾ ಇನ್ನೊಂದ್ ಕಡೆ ರಾಮಕೃಷ್ಣ ಮಿಷನ್ಗೆ ಹೋಗ್ತಿದ್ನಲ್ಲ, ಅಲ್ಲಿ ಆ ತರ ತೋರಿಸಿದೆ, ಅದಕ್ಕೆ ಕೇಳಿದೆ. ಡೌಟ್ ಬಂತ. ಯಾವ್ದೇ ಇರ್ಲಿ, ಬಟ್ ಹೆಸರು ಯಾವ್ದನ್ನ ಇರ್ಲಿ, ಬಟ್ ಇದು ಕೆಲಸ ಇಂಪಾರ್ಟೆಂಟ್. ಅದು ಏನ್ ಕೆಲಸ ಮಾಡತ್ತೆ ಅದು ತಿಳ್ಕೊಳ್ಳಿ ಮೊದಲನೇದು. ಅದು ಒಂದ್ ಹೆಸರು ಏನಂದ್ರೆ ಶಂಖ ಮುದ್ರ ಅಷ್ಟೇ. ಥ್ಯಾಂಕ್ಸ್ ಗುರುಗಳೇ. ರೈಟ್. ಸೊ ಮಾತಾಡಿ. ಹಾ ಸರ್, ಮೇಡಮ್ ಅವ್ರು ಹೇಳಿದ್ರಲ್ಲ ಬುದ್ಧ ಪೌರ್ಣಿಮೆ 3 days ಇರುತ್ತೆ ಅಂತ. ಅದು ಬೆಂಗಳೂರಲ್ಲಿ ಎಲ್ಲಿ ಸರ್ ಆಗುತ್ತೆ? ಏನಮ್ಮ? ಬುದ್ಧ ಪೌರ್ಣಿಮೆ ಬೆಂಗಳೂರಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ವಾ? ಹೌದು. ಅದು ಬೆಂಗಳೂರಲ್ಲಿ ಎಲ್ಲಾಗುತ್ತೆ ಸರ್? ಅದು ಎಲ್ಲಾಗುತ್ತೆ ಬೆಂಗಳೂರಲ್ಲಿ? ಅದು ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಅದು ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದ್ದೇನಲ್ಲ ಸರ್, ನೋಡ್ಕೊಳ್ಳಿ. ಮತ್ತೆ ಹಾಕ್ತೇನೆ ಗ್ರೂಪ್ ಅಲ್ಲಿ. ಈಗ ಮೇ ಅಲ್ಲಿ ನಡೀತದೆ ಪ್ರೋಗ್ರಾಮು. 3 ದಿವಸ ಕಾರ್ಯಕ್ರಮ. ಬುದ್ಧ ಪೌರ್ಣಿಮಾ 3 ದಿವಸ ಕಾರ್ಯಕ್ರಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಆಗ್ತದೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕೆಪೆದೊಡ್ಡಿ, ಕನಕಪುರ ರೋಡ್, ಆರೋಹಳ್ಳಿ ಹತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್ ಸರ್ ಸರ್, ಇದಕ್ಕೆ ಅಮೌಂಟ್ ಡೊನೇಟ್ ಮಾಡ್ಬೇಕಾದ್ರೆ ಯಾವ ಇದಕ್ಕೆ ಹಾಕ್ಬೇಕು? ಏನಮ್ಮ? ಅಮೌಂಟ್ ಪೌರ್ಣಿಮೆ ದಿವಸ ನಾವ್ ಏನೋ ಒಂದು ಅಮೌಂಟ್ ಕೊಡ್ಬೇಕು ಅನ್ನಂಗಿತ್ತಂದ್ರೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು? ಅಡ್ರೆಸ್ ಅಲ್ಲಮ್ಮ, ಅದರಲ್ಲಿ ನಿಮ್ಗೆ ಆ ಕಲ್ಸಿರುವಂತದ್ದು ಇವತ್ತು ಮತ್ತೆ ಫಾರ್ವರ್ಡ್ ಮಾಡ್ತೀನಿ. ಅದರಲ್ಲಿ ಒಂದು QR ಕೋಡ್ ಇದೆ. QR ಕೋಡ್ ಅದು ಸ್ಕ್ಯಾನ್ ಮಾಡಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಮಾಡಿ. ಮತ್ತೆ ಅಲ್ಲೇ ಇಲ್ಲ ಅಂದ್ರೆ ಅಕೌಂಟ್ ನಂಬರ್ ಇರುತ್ತೆ, ಅಕೌಂಟ್ ನಂಬರ್ ಕಳಿಸಿ. ನೀವೇನ್ ಕಳಿಸ್ತೀರೋ ಆ ರೆಸಿಪ್ಟ್ ಏನಿದೆಯೋ ಅದು ನಮ್ಮ ಅಡ್ಮಿನ್ ನಂಬರ್ಗೆ ತಲುಪಿಸಿ. ಅದು ನಾವು ಅವ್ರು ಕೊಟ್ಟು ಒಂದು ನಿಮ್ಮ ಹೆಸರಲ್ಲಿ ಒಂದು ರೆಸಿಪ್ಟ್ ಹಾಕಿ ಕೊಡ್ತೀವಿ. ಓಕೆ, ಅದು ಟ್ರಸ್ಟ್ಗೆ ಹೋಗುತ್ತೆ. ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಟ್ರಸ್ಟ್ಗೆ ಹೋಗುತ್ತೆ. ಓಕೆ, ಅದು ದೊಡ್ಡ ಕಾರ್ಯಕ್ರಮ ಅದು. ಸೊ 1000 ಜನ ಬರ್ತಾರೆ, ಅದು 10,000 ಜನ ಬರ್ತಾರೆ. ಓಕೆ, ರೈಟ್ ರೈಟ್. ಎಲ್ಲರೂ ಭಾಗವಹಿಸಿ. ತುಂಬಾ ಒಳ್ಳೆ ಕಾರ್ಯಕ್ರಮ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಕಷಾಯಗಳ ಬಗ್ಗೆ ಹೇಳಿದ್ರೆ ಎಲ್ಲ, ಈಗ ನಾವು ರೆಗ್ಯುಲರ್ ಆಗಿ ಒಂದೇ ಕಷಾಯ ಮಾಡ್ಬೋದ? ಈಗ ಎಲ್ಲಾ ಮಿಕ್ಸ್ ಮಾಡಿ ತುಳಸಿ, ದೊಡ್ಡಪತ್ರೆ ಮಿಕ್ಸ್ ಇಲ್ಲ. ಮಿಕ್ಸ್ ಯಾವ್ದು ಮಾಡಬಾರ್ದಮ್ಮ.
ಯಾಕೆಂದ್ರೆ ಬೇರೆ ಕಡೆ ಒಬ್ಬರ ಮನೇಲಿ ಕುಡಿಯೋದ್ ನೋಡಿದೆ, ಎಲ್ಲಾ ಎಲೆಗಳನ್ನ ಹಾಕ್ಬಿಟ್ಟು ಕಷಾಯ ಮಾಡ್ಬಿಟ್ಟು ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಕುಡಿತಿದ್ರು. ಇಲ್ಲ, ಸೊ ನಾನು ಅದಕ್ಕಾಗಿ ಅದ್ರ ಮಾಡ್ಬೋದಾ ಮಾಡಬಾರ್ದ ಅಂತ ನಂಗೆ ಗೊಂದಲ. ಮಾಡಬಾರ್ದು. ನಿಮಗೆ ಶುದ್ಧಗೊಳಿಸ್ಬೇಕಂದ್ರೆ ಒಂದೊಂದು ಕಷಾಯಕ್ಕೂ ಒಂದು ಗುಣ ಇದೆ. ಅದು ಆ ಪರ್ಟಿಕ್ಯುಲರ್ ಆ ಅಂಗಗಳಿಗೆ ಶುದ್ಧಗೊಳಿಸ್ತದೆ. ಒಂದು ರಕ್ತ ಶುದ್ಧಗೊಳಿಸ್ಬೋದು, ಇನ್ನೊಂದು ಅವಯವನ ಶುದ್ಧಗೊಳಿಸ್ತದೆ. ಅವಾಗ ಏನಂದ್ರೆ ಒಂದು ಕಷಾಯ ತಗೊಂಡ್ರೆ ಒಂದು ಅನಾರೋಗ್ಯಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅನಾರೋಗ್ಯ ಇಲ್ಲಾಂದ್ರೂ ಸಹ ಏನಾಗತ್ತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಆದ್ರೆ ಒಂದು ವಾರ ಒಂದು ಕಷಾಯ ತಗೊಳ್ಳಿ, ಮತ್ತೆ ಅದು ಬಿಟ್ಬಿಟ್ಟು ಇನ್ನೊಂದು ವಾರ ಇನ್ನೊಂದು ಕಷಾಯ ಮಾಡ್ಕೊಳ್ಳಿ. ಈ ತರ ಎಷ್ಟು ಬೇಕಂದ್ರೆ ಅಷ್ಟು ರಿಪೀಟ್ ಮಾಡ್ಕೊಂತ ಹೋಗಿ, ಪರವಾಗಿಲ್ಲ. ಇಲ್ಲ ಅಂದ್ರೆ ಬೆಳಗ್ಗೆ ಒಂದು ಕಷಾಯ ಮಾಡ್ಕೊಳ್ಳಿ, ಸಾಯಂಕಾಲ ಒಂದು ಕಷಾಯ ಮಾಡ್ಕೊಳ್ಳಿ. ಅದು ಬಿಟ್ಟು ಒಂದೇ ಸಮಯದಲ್ಲಿ 2-3 ಎಲೆಗಳು ಹಾಕೊಂಡು ಎಲ್ಲ ಬೆರೆಸಿ ಮತ್ತೆ ಇದೆಲ್ಲ ಮಾಡ್ಕೊಂಡು ಉತ್ತಮ ಅಲ್ಲ. ಓಕೆ, ಅದಕ್ಕೆ ಯಾವ್ದು ರಿಯಾಕ್ಟ್ ಆಗುತ್ತೆ, ಯಾವ್ದಾದ್ರು ಮಿಕ್ಸ್ ಆಗ್ಬಾರ್ದು ಅಂತ ನಮಗ್ ನಾಲೆಜ್ ಇರಲ್ವಲ್ಲ. ಸೊ ಹಂಗಾಗಿ ನಾನು ಬೇಡ ಯಾಕೆ ಮಾಡಕ್ ಹೋಗ್ತೀರಿ ಅವಾಗ ಅನ್ನೆಸರಿ? ಅದರಿಂದ ಏನ್ ನಮ್ಗೆ ಪ್ರಧಾನ ಲಾಭ ಅಂತ ಏನಿಲ್ಲ, ಯಾಕೆ ಮಾಡ್ಬೇಕಾದ್ರೆ? ಓಕೆ ಸರ್. ಎಸ್. ಮತ್ತೊಂದು ಕಷಾಯ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡ್ಬೋದಾ? ಜೇನುತುಪ್ಪ ಹಾಕೋಬಹುದು, ಆದ್ರೆ ಕಷಾಯ ಸ್ವಲ್ಪ ಹಾಟ್ ಆಗಿರಬಾರ್ದು. ತುಂಬಾ ತಣ್ಣಗಿರುವಾಗ ಜೇನುತುಪ್ಪ ಯಾವಾಗಲೂ ಬಿಸಿಯಲ್ಲಿ ಹಾಕಬಾರ್ದು. ಬಿಸಿ ಹಾಲು ಬಿಸಿ ನೀರಿಗೆ ಬಳಸಬಾರ್ದು. ಸರಿ ಸರ್. ಸರ್ ನಂದೊಂದು ಪ್ರಶ್ನೆ. ಹೇಳಿ. ಸರ್, ದೇಹದ ಉಷ್ಣಾಂಶ ಕಮ್ಮಿ ಮಾಡ್ಕೊಳ್ಳೋಕೆ ಕಷಾಯ ಹೇಳಿದ್ರಿ. ಹೌದು. ಆದ್ರೆ ಬೆಂಗಳೂರಂತ ನಗರದಲ್ಲಿ ಕಷಾಯ ಮಾಡ್ಕೊಳ್ಳೋದಕ್ಕೆ ಈ ಹೊಂಗೆ ಎಲೆ ಆಗ್ಬೋದು, ಬೇವಿನ ಎಲೆ, ಮಾವಿನ ಎಲೆ ಇದೆಲ್ಲ ಸಿಗೋದಿಲ್ಲ. ಆದ್ರೆ ಸರ್, ಪ್ರಾಣಾಯಾಮದಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಹೇಳಿದ್ರಿ. ಈಗ ಅದನ್ನ ಮಾಡ್ಕೊಂಡೆ ಸರ್ ಅದನ್ನ ಕಮ್ಮಿ ಮಾಡ್ಕೋಬಹುದಾ? ಆರಾಮಾಗಿ ಮಾಡ್ಕೋಬಹುದು. ಚಂದ್ರಭೇದಿ, ಚಂದ್ರನಾಡಿ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮದಿಂದ ಖಂಡಿತವಾಗಿ ತಂಪು ಮಾಡ್ಕೋಬಹುದು ದೇಹ. ಅದ್ರಲ್ಲಿ ಏನು ಸಂಶಯನೇ ಇಲ್ಲ. ಕಷಾಯದ ಅಗತ್ಯ ಇರೋದಿಲ್ಲ. ಅದಕ್ಕೆ ಅಂದ್ರೆ ಎಲ್ಲಾ ವಿಧಗಳು ಹೇಳ್ತೀವಮ್ಮ, ಯಾವ್ದು ನಿಮ್ಗೆ ಸುಲಭ ಆಗತ್ತೋ, ಯಾವ್ದು ನಿಮ್ಗೆ ಅನ್ವಯಿಸ್ಕೋಬೇಕಾಗತ್ತೆ ಅಷ್ಟೇ ಅಲ್ವಾ? ಈಗ ಮಾಸ್ಟರ್ ಮೇಲೆ ಪಾಠ ಏನ್ ಹೇಳ್ತಾರೆ, ಪಾಠ್ಯಾಂಶದಲ್ಲಿ ಎಲ್ಲ ಹೇಳ್ತಾರೆ ಸ್ಕೂಲಲ್ಲಿ ಅಲ್ವಾ? ನಾವು ಏನ್ ಅನ್ವಯಿಸ್ಕೋಬೇಕು, ಏನ್ ತಗೋಬೇಕು, ಏನ್ ಬಿಡ್ಬೇಕಂತ ವಿದ್ಯಾರ್ಥಿ ಮೇಲೆ ಅದನ್ನು ಆಧಾರ ಆಗತ್ತೆ. ಅದೇ ತರ ಈ ನಮ್ಮ ಯಾವುದೇ ಈ ಭಾಷಣದಲ್ಲಿ ಅಂದ್ರೆ ಈ ಸ್ಪೀಚ್ ಅಲ್ಲಿ ಆಗ್ಬೋದು, ಈ ಪರ್ಟಿಕ್ಯುಲರ್ ಅಂದ್ರೆ ಈ ತರಗತಿಯಲ್ಲಿ ಪ್ರತಿಯೊಂದು ಹೇಳ್ತೀವಿ. ನಿಮ್ಗೆ ಯಾವ್ದು ಅನ್ವಯಿಸ್ಕೊಂತದೆ, ಯಾವ್ದು ಸುಲಭ ಆಗತ್ತೆ, ನಿಮ್ಗೆ ಯಾವ್ದು ಹತ್ರ ಇದೆ, ಅವಕಾಶ ಇದೆ, ಅದನ್ನು ಬಳಸ್ಕೋಬಹುದು. ಒಂದು ಬಿಡ್ಬೋದು, ಒಂದು ಬಳಸ್ಕೋಬಹುದು. ಆತರ ಈಗ ಸ್ವಲ್ಪ ಜನ ಪ್ರಾಣಾಯಾಮ ಮಾಡಕ್ಕೆ ನನ್ ಕಷ್ಟ, ನನ್ಗೇನೋ ಸರಿಯಾಗಿ ಆಗ್ತಾ ಇಲ್ಲ ಅಂತಿರುವಾಗ ಅವರು ಈ ಮನೆ ಮದ್ದುಗಳು ಬಳಸ್ಕೋಬಹುದು, ಮುದ್ರೆಗಳು ಬಳಸ್ಕೋಬಹುದು. ಪ್ರತಿಯೊಂದಕ್ಕೂ ಮುದ್ರೆ ಇದೆ, ಆಕುಪ್ರೆಷರ್ ವರ್ಕ್ ಆಗತ್ತೆ, ಮನೆ ಮದ್ದಲ್ಲಿ ವರ್ಕ್ ಆಗತ್ತೆ, ಪ್ರಾಣಾಯಾಮಲ್ಲಿ ವರ್ಕ್ ಆಗತ್ತೆ, ಧ್ಯಾನ ಎಲ್ಲದಕ್ಕಿಂತ ಧ್ಯಾನ ವರ್ಕ್ ಆಗತ್ತೆ. ಧ್ಯಾನ ಅನ್ನೋದು ಸರ್ವರೋಗ ನಿವಾರಣೆ. ನೀವು ಈ ರೋಗ ಅಂತಲ್ಲ, ಯಾವುದೇ ರೋಗ ಇರಲಿ ಧ್ಯಾನದಲ್ಲಿ ಕೂತ್ಕೊಂಡು ಒಂದು ತಲೆನೋವಿಗೆ ಅಂತ ಇಟ್ಕೊಳ್ಳಿ, ತಲೆನೋವಿಗೆ ಮುದ್ರ ಹಾಕ್ಬೋದು, ಆಕುಪ್ರೆಷರ್ ಹಾಕೋಬಹುದು, ಇಲ್ಲಾಂದ್ರೆ ಮನೆ ಮದ್ದು ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು 10 ನಿಮಿಷ ಧ್ಯಾನದಲ್ಲಿ ಕೂತ್ಕೊಂಡು ಎದ್ದಿದ್ರೆ ನಿಮ್ಮ ಆ ತಲೆನೋವು ಗುಣ ಆಗತ್ತೆ. ಹೆಚ್ಚು ತಲೆನೋವಿದ್ರೆ ಇನ್ನೊಂದು 1 ಅವರ್ ಕೂತ್ಕೋಬೇಕಾಗತ್ತೆ ಅಲ್ವಾ? ಜನ ಏನಂದ್ರೆ ಕೂತ್ಕೊಳಕ್ ಸಾಧ್ಯವಿಲ್ಲ, ನನಗೇನೋ ಅದು ಕೂತ್ಕೊಳಕ್ ಆಗ್ತಾ ಇಲ್ಲ, ನನ್ ಕೆಲಸ ಜಾಸ್ತಿ ಇದೆ ಅದಿದೆ ಅಂತ ಅನ್ಕೊಂಡು ಅವಾಗ ಏನ್ ಮಾಡ್ಬೇಕು, ಬೇರೆ ಪರಿಹಾರಗಳು ನೋಡ್ಬೇಕಾಗತ್ತೆ ಅಷ್ಟೇ. ನಿಮ್ಮ ಸಮಯ, ನಿಮ್ಮ ಸ್ಥಿತಿಗತಿ ಮತ್ತೆ ಸಮಯ, ಇದ್ರ ಮೇಲೆ ಆಧಾರ ನೀವು ಏನ್ ಬಳಸ್ಕೊಂತೀರಿ, ಏನ್ ಬಿಡ್ತೀರ ಅಂತ ಅದು ನಿಮ್ಗೂ ಸಂಬಂಧಿತರದು, ವೈಯಕ್ತಿಕ ಸಂಬಂಧಿತರದು. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಹೇಳಿ ಮಾಸ್ಟರ್, ಕಷಾಯಕ್ಕೆ ಬರೀ ಸೊಪ್ಪು ಎಲೆಗಳು ಮಾತ್ರ ಹಾಕಿ ಕುದಿಸ್ಬೇಕಾ? ಅದ್ರ ಜೊತೆಗೆ ಟರ್ಮರಿಕ್ ಪೌಡರ್, ಇದು ಲವಂಗ, ಏಲಕ್ಕಿ, ಬೀಜಗಳು, ಪೌಡರು, ಅದೇ ಕೊಂಬೆಗಳು, ಎಲೆಗಳು, ಯಾವುದು ಬೇಕಂದ್ರೂ ಬಳಸ್ಕೋಬಹುದು, ಆಡ್ ಮಾಡ್ಬೋದು ಅದಕ್ಕೆ. ಏನಂದ್ರೆ ಅದು ಎಲ್ಲ ಆದ್ಮೇಲೆ ಸೋಸೋದು ಅಂದ್ರೆ ಫಿಲ್ಟರ್ ಮಾಡೋದು ತುಂಬಾ ಬಹಳ ಇಂಪಾರ್ಟೆಂಟ್. ಎಲ್ಲ ಫಿಲ್ಟರ್ ಮಾಡಿ ಬರೀ ಕಷಾಯ, ಬರೀ ದ್ರವ ಪದಾರ್ಥ ಮಾತ್ರ ಆಚೆ ಬರಬೇಕು, ಅದು ಮಾತ್ರ ನೀವು ಸೇವನೆ ಮಾಡಬೇಕು. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ರೈಟ್. ಎಸ್, ದೀಪ ಅವ್ರ ಹೇಳಿಮ್ಮ. ನಮಸ್ತೆ ಗುರುಜಿ.
ನಮಸ್ತೆ. ಕಷಾಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಗುರುಜಿ ಇವತ್ತು. ನಾನು ಕಷಾಯ ಪೌಡರ್ ಮನೇಲಿ ಮಾಡ್ತಾ ಇದ್ದೆ. ಕೊತ್ತಂಬರಿ ಬೀಜ, ಜೀರಿಗೆ ಮತ್ತೆ ಒಣ ಶುಂಠಿ, ಆಮೇಲೆ ಒಂದೇ ಒಂದು ಇದು ಚಕ್ಕೆ, ಆಮೇಲೆ ಲವಂಗ, ಏಲಕ್ಕಿ ಹಾಕಿ ಮಾಡ್ತಿದ್ದೆ. ಅದು ಪೌಡರ್ ತರ ಮಾಡಿಟ್ಕೊಂಡಿದ್ದೆ. ಮತ್ತೆ ಅರಿಶಿನದ ಕೊಂಬು ಹಾಕಿ ಪೌಡರ್ ತರ ಮಾಡಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ನೀರ್ ಬಾಯ್ಲ್ ಆದ್ಮೇಲೆ ಅದನ್ನ ಒಂದೆರಡು ಸ್ಪೂನ್ ಹಾಕಿ Yes. ಅದನ್ನ ತಗೊಂತಾ ಇದ್ದೆ. ಆಮೇಲೆ ಅದ್ರ ಮೇಲ್ಗಡೆ ನಾನು ತುಳಸಿ ಎಲೆನ ಹಾಕಿ ಕುದಿಸ್ತಾ ಇದ್ದೆ ಗುರುಜಿ. ಅಂದ್ರೆ ನಾನು ಸಪರೇಟ್ ಆಗಿ ಇದು ಹರ್ಬ್ಸ್ ಅದು ಮಾಡ್ತಿರ್ಲಿಲ್ಲ. ಈ ತರ ಪೌಡರ್ ನಾವು ಮಾಡಿಟ್ಕೊಂತೀವಿ. ನಮ್ಮ ಮನೇಲಿ ಯಾರು ಕಾಫಿ ಟೀ ಕುಡಿಯೋದಿಲ್ಲ ಗುರುಜಿ, ಇದನ್ನ ನಾವು ಮಾಡಿಟ್ಕೊಂತೀವಿ. ಈಗ ನೀವು ಹರ್ಬ್ಸ್ ಹೇಳಿದ್ರಲ್ಲ ಗುರುಜಿ, ಇನ್ಮೇಲೆ ನಾನು ಇದನ್ನ ಮಾಡ್ತೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಯಾಕಂತಂದ್ರೆ ಪ್ರತಿಯೊಂದು ಕಷಾಯನೂ ಒಂದು ಅಮೃತ ಇದ್ದ ಹಾಗೆ. ಒಂದೊಂದು ಕಷಾಯದಲ್ಲೂ ಒಂದೊಂದ್ ತರ ನಮ್ಗೆ ಆರೋಗ್ಯ ಸುಧಾರಿಸುತ್ತೆ. ಚೆನ್ನಾಗಿ ಹೇಳ್ಕೊಟ್ರಿ ಗುರುಜಿ. ಇವತ್ತು ನನ್ ಕ್ವಶನ್ ಒಂದ್ ಏನಂತ ಅಂದ್ರೆ, ಧ್ಯಾನ ತುಂಬಾ ಚೆನ್ನಾಗೈತೆ ಗುರುಜಿ ನಂದು. ಈಗ ನಾನು ಇಂಗ್ಲಿಷ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಗುರುಜಿ. ನೆನ್ನೆ ನಂಗೆ ಬರ್ಲಿಲ್ಲ, ಅದು ಲಿಂಕ್ ಬರ್ಲಿಲ್ಲ. ಯಾವುದು ನೈಟಾ? ಹಾ, 8 to 9:30 ಇದೆಯಲ್ಲ ಗುರುಜಿ, ನಾನ್ ಜಾಯಿನ್ ಆಗಿದ್ದೆ ಅದಕ್ಕೆ. ನಿನ್ನೆ ನಂಗೆ ಅದು ಲಿಂಕ್ ಬರ್ಲಿಲ್ಲ. ಇಲ್ಲ, 9:30 ಆ ಗ್ರೂಪ್ ಅಲ್ಲಿ ನೀವು 7th ಬ್ಯಾಚ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರೆ ನಿಮ್ಗೆ ಲಿಂಕ್ ಬರುತ್ತೆ. ಸೆವೆಂತ್ ಗ್ರೂಪ್, 7th ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, 7th ಬ್ಯಾಚ್ ಕನ್ನಡ, ಅದರಲ್ಲಿ ನೀವು ಜಾಯ್ನ್ ಆಗಿದ್ರೆ ನಿಮ್ಗೆ ಲಿಂಕ್ ಬರುತ್ತೆ. ನಾನು ನೆನ್ನೆ ನೋಡಿದ್ರೆ ಲಿಂಕ್ ನಾನ್ ಜಾಯಿನ್ ಆದೆ. ಅದ್ರಲ್ಲಿ ಎಷ್ಟು 400 ಅಬೌವ್ ಪೀಪಲ್ಸ್ ಇದಾರೆ ಅದ್ರಲ್ಲಿ. ಬಟ್ ನಾನ್ ಜಾಯಿನ್ ಆದೆ, ಲಿಂಕ್ ಬರ್ಲೇ ಇಲ್ಲ. ಆಮೇಲೆ ನಾ ಮತ್ತೆ ಸುಮ್ನೆ ಆದೆ. ಜಾಯಿನ್ ಅಂತೂ ಆಗಿದ್ದೀನಿ ಗ್ರೂಪ್ ಅಲ್ಲಿ. ಹಾಗಾದ್ರೆ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ಏನಿಲ್ಲ. 9:30 ಶುರು ಆಗುತ್ತೆ. 9:30 ಸೇಮ್ ಜೂಮ್ ಲಿಂಕ್. ಈಗ ನೀವು ಜಾಯ್ನ್ ಆಗಿರೋಂಥ ಸೇಮ್ ಜೂಮ್ ಲಿಂಕ್ ವರ್ಕ್ ಆಗುತ್ತೆ ಅಷ್ಟೇ. ಅಲ್ಲ ಗುರುಜಿ, 8 o'clock ಇಂದ ಅಂತ ಹಾಕಿದಿರಲ್ಲ ನೀವು, ಅದಕ್ಕೆ 8 to 9 ಇಂಗ್ಲಿಷ್ ಅದು. ನಾನು 8 to 9 ಇಂಗ್ಲಿಷ್ ಬ್ಯಾಚ್ ಗೆ ಜಾಯಿನ್ ಆಗೋಣ ಅಂತ ನಿನ್ನೆ ನಾನು ಅದು 8 to 9 ಆದ್ರೆ ನೀವು 7:50 ಜಾಯ್ನ್ ಆಗಿ. ಇದೇ ಸೇಮ್ ಲಿಂಕ್. ಈಗ ನೀವು ಜಾಯಿನ್ ಆಗುವಂತ ಈ ಜೂಮ್ ಲಿಂಕ್ ಬಳಸ್ಕೊಳ್ಳಿ ಅಷ್ಟೇ. ಹೌದಾ ಗುರುಜಿ? ಹಾ, ಸರಿ ಗುರುಜಿ. ಧನ್ಯವಾದಗಳು ಗುರುಜಿ. ನಮಸ್ತೆ. ನಮಸ್ತೆ ಬಸವರಾಜ್. ಸರ್, ಏನಿಲ್ಲ, ಇದು ಕಷಾಯ ಬೆಳಿಗ್ಗೆ ಕುಡಿತೀವಲ್ಲ ನಾವು. ನಾನು ಜನರಲಿ ಏನಾಗುತ್ತೆ ಅಂದ್ರೆ 8 o'clock, ಬಿಫೋರ್ 8 o'clock ನಾನು ಊಟ ಮಾಡ್ಬಿಡ್ತೀನಿ ಸರ್. ಊಟ ಮಾಡಿ ನಾನು ಮಲಗ್ಕೊಂತೀನಿ. ಮತ್ತೆ ಸೆಂಟರ್ ನಲ್ಲಿ ಏನು ತೊಗೊಳೋದಿಲ್ಲ ಸರ್. ಮಿನಿಮಮ್ 12 to 13 hours ಗ್ಯಾಪ್ ಕೊಡ್ತೀನಿ ಸರ್. ಓಕೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನೇನ್ ಮಾಡ್ತೀನಿ, ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಬಿಸಿನೀರು ಕುಡಿತೀನಿ. ಓಕೆ. ಅದು ಈ ಕಷಾಯ, ಅದು ನನ್ನ ಕ್ವಶನ್ ಏನು ಅಂತಂದ್ರೆ, 12 hours ಬಿಫೋರ್ ಕಷಾಯ ಕುಡಿಬೋದಾ ಅಂತ. 12 hours ಬಿಫೋರ್ ಅಂದ್ರೆ ನೈಟ್ ನಾನು ಊಟ ಮಾಡಿರ್ತೀನಿ. ಊಟ ಒಂದು 8 o'clock ಮಾಡಿರ್ತೀನಿ ಅನ್ಕೊಳ್ಳಿ ಸರ್. ನೈಟ್. ನೈಟ್ 8 o'clock, ಬಿಫೋರ್ 8 o'clock ಮುಗಿಸ್ಬಿಡ್ತೀನಿ ಸರ್ ನಾನು ಊಟನ. ಓಕೆ. ಅದಾದ್ಮೇಲೆ ನಾನು 12 hours ಏನು ತಿನ್ನೋದಿಲ್ಲ ಸರ್. ಎಕ್ಸೆಪ್ಟ್ ವಾಟರ್ ಬಿಟ್ರೆ, ಬೆಳಗ್ಗೆ ಎದ್ದು ವಾಟರ್ ಬಿಟ್ರೆ ಬೇರೆ ಏನು ತಿನ್ನೋದಿಲ್ಲ. ಓಕೆ. ಮತ್ತೆ ಏನು ಕುಡಿಯೋದಿಲ್ಲ. ಓಕೆ. ಕಷಾಯ ಕುಡಿಬೋದಾ ಸರ್ ಅಂತ? ಕಷಾಯ ಯಾವ ಟೈಮಲ್ಲಿ ಕುಡಿಬೇಕಂತ ಅನ್ಕೊಳ್ಳೋದು? ಬೆಳಗ್ಗೆನಾ? ಬೆಳಿಗ್ಗೆ ಸರ್. ಬೆಳಿಗ್ಗೆ ಕುಡಿಬೋದು. ಎಂಟಿ ಸ್ಟೊಮಕ್ಕಿಗೆ ಕುಡಿದ್ರೆ ಅದು ಇದು ವರ್ಕ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಹೌದು, ಕುಡಿಬಹುದು? ತುಂಬಾ ಅದು ಸಂಗ್ರಹಿಸ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಬೆಳಗ್ಗೆ ನೀವು ಫಾಸ್ಟಿಂಗ್, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ತರ ಇದ್ರು ಬೆಳಗ್ಗೆ ಮತ್ತೆ ನೀವು ತಿಂಡಿ ಸೇವನೆ ಮಾಡಕ್ ಮುಂಚೆ ಖಾಲಿ ಹೊಟ್ಟೆ ಇರ್ತದಲ್ಲ, ಆ ಸಮಯದಲ್ಲಿ ಕುಡಿದ್ರೆ ಒಳ್ಳೇದು. ಅದು ಆರೋಗ್ಯಕ್ಕೆ ಒಳ್ಳೇದು. ಓಕೆ. ಮೆಡಿಟೇಷನ್ ಗೊತ್ತಿಲ್ಲ ಸರ್, ಆ ಟೈಮ್ ನಲ್ಲಿ ಕುಡ್ಕೋಬಹುದು ಸರ್ ಅದು ಬೆಳಿಗ್ಗೆ? ಮೆಡಿಟೇಷನ್ ಕೂರ್ಸ್ಕೊಳಕ್ ಮುಂಚೆನಾ? ಓಕೆ ಸರ್. 5 ಗಂಟೆ ಆಗ್ತದಲ್ಲ ಅವಾಗ 5 ಗಂಟೆ. ಅವಾಗ ನೀರು ಕುಡಿಯೋದು ತುಂಬಾ ಉತ್ತಮ. ಆ ಟೈಮಲ್ಲಿ ಅಂದ್ರೆ ನಾವು ಸ್ವಚ್ಛಗೊಳಿಸ್ಕೋಬೇಕಲ್ಲ ಎಲ್ಲ ಬೌಲ್ಸ್ ಮೂಮೆಂಟ್ ಎಲ್ಲ. ಅದು ಅವಾಗ ನೀರು. ಮತ್ತೆ ಈ ಮೆಡಿಟೇಷನ್ ಇಂದ ಎದ್ದಿದ ಮೇಲೆ, ಮೆಡಿಟೇಷನ್ ಈಗ ಮುಗಿದಿದ ಮೇಲೆ ಕ್ಲಾಸು 7 o'clock ಆ ಥರ ಆಗುತ್ತಲ್ಲ, ಆ ಟೈಮಲ್ಲಿ ಒಂದು ಕಷಾಯ ಸೇವನೆ ಮಾಡಿಕೊಂಡು ಆಮೇಲೆ ತಿಂಡಿ ಒಂದು ಗಂಟೆ ಅದಾದ್ಮೇಲೆ, 1 ಗಂಟೆ 2 ಗಂಟೆ ಆದ್ಮೇಲೆ ಬೆಳಗ್ಗೆ ಊಟ ಮಾಡ್ತೀರಾ, ಯಾವ ತಿಂಡಿ ಮಾಡ್ತೀರಾ ಅದು ಮಾಡ್ಕೋಬಹುದು. ಜನರಲಿ ನಾನು ಫ್ರೂಟ್ಸ್ ತಿಂತೀನಿ ಸರ್. ನಾನು ಫ್ರೂಟ್ಸ್ ತಿಂತೀನಿ. ಫ್ರೂಟ್ಸ್ ತಿಂದು 1 hour ಆದ್ಮೇಲೆ ನಾನು ಟಿಫನ್ ಮಾಡ್ತೀನಿ. ಕೆಲವರು ಹೇಳ್ತಾರೆ ಟಿಫನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತಾರೆ. ಸ್ಕಿಪ್ ಮಾಡ್ಬೋದು. ಟಿಫನ್ ಮಾಡೋದು ಬೇಕಾಗಿಲ್ಲ. ಅಂದ್ರೆ ನಿಮ್ಗೆ ಹಸು ಅನ್ಸಿದ್ರೆ ತಗೋಬಹುದು. ಬಟ್ ಅಷ್ಟು ತಗೊಂಡಿದ್ಮೇಲೆ ಮತ್ತೆ ಅದೆಲ್ಲ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗತ್ತಲ್ಲ, ಅದೆಲ್ಲ ನಾವು ಮತ್ತೆ ಖರ್ಚು ಮಾಡ್ಬೇಕು. ಅದೆಲ್ಲ ಒಂಥರ ಅದೊಂದು ಹಿಂಸೆ. ಅದು ಖರ್ಚು ಮಾಡಿಲ್ಲ ಅಂದ್ರೆ ಅದೊಂದು ಅಡ್ಡ ಪರಿಣಾಮ. ಮಾಡಿಲ್ಲ ಅಂದ್ರೆ ತೊಂದರೆಗಳು ಶುರು ಆಗತ್ತೆ. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 8 ಗಂಟೆ ದಾಟಿದೆ.
ಯಾವುದು ಪ್ರಶ್ನೆಗಳಿಂದ ಇಲ್ಲ ಅಂತ ಅನ್ಕೊಂತೀನಿ. ರೈಟ್. ಧನ್ಯವಾದಗಳು. ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ್ದೆಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್.